ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜುಲೈ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ವಾರ್ಯಾನ್ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ತುಂಬಾ ಖುಷಿಯ ಸಮಾಚಾರ ಹೇಳ್ತಲೇ ಇದ್ದೆ. ಈ ಒಂದು ಬಿಡದಿಗೆ ಸಂಬಂಧಪಟ್ಟಂಥದ್ದು ಅಲ್ಲೊಂದು ತಟಸ್ಥ ಬರುತ್ತೆ ಅಂತ ನೋಡಿ, ಅಲ್ಲೊಂದು ನಡೆದಿದೆ. ಗರ್ವ ಪಡ್ಬೇಕು ನಾವು. ದೊರೆ ಆಲಿಸಿದ್ದಾರೆ. ಯಾರು ಮಾರ್ತಿರೋ ಮಾರಿ. ನಾ ಹೇಳ್ತಿದ್ದೆ, ಇದಕ್ಕೊಂದು ಆಪ್ಷನ್ ಕೊಟ್ಬಿಡಿ, ಯೋಚಿಸಿ. ಮಾಡದಿದ್ದವ್ರು ಬಿಟ್ಬಿಡಿ. ಡೆವಲಪ್ಮೆಂಟಿಗೆ ಎಷ್ಟು ಬೇಕೋ ಅದನ್ನ ಮಾಡೋಣ, ಸುಮ್ಮನೆ ಒತ್ತಡ ಹಾಕೋದ್ ಬೇಡ ಅಂತ ನೋಡಿ. ಆ ಒಂದು ಛಾಯೆ ದೊರೆಯ ನಿರ್ಧಾರ. ಗುರು ವಿಶೇಷವಾಗಿ ಇಲ್ಲದ ಆ ಒಂದು ತುಲಾ ಲಗ್ನ, ಅವರು ಅದನ್ನ ಪೂರ್ತಿ ಅವರ ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿ, ನನಗೂ ಇದಕ್ಕೂ ಲಾಭ ಮಾಡ್ಕೊಳ್ಳೋ ಇದೇ ಇಲ್ಲ, ಇದು ಮೊದಲೇ ಆಗಿತ್ತು, ವಾಟ್ ಎವರ್. ಆದ್ರೂ ಅಪವಾದ ಬಂದ್ಬಿಡ್ತು. ಗುರು ದಶಮ ಸ್ಥಾನ, ತುಲಾ ಲಗ್ನದಲ್ಲಿ ದೊರೆಯ ಪಟ್ಟ. ಅವರು ಹುಟ್ಟಿದಾಗ್ಲೂ ಮೇಷ ಲಗ್ನ, 4ನೇ ಮನೇಲಿ ಗುರು, 10ನೇ ಮನೇಲಿ ಗುರು ಇದ್ದಾಗ ಅಲ್ಲೊಂದು ಶಾಂತಿ ಕೊಡೋದಿಲ್ಲ, ತಳಮಳ ಮಾಡಿಸ್ತಕ್ಕಂಥದ್ದಾಗುತ್ತೆ ಅನ್ನತಕ್ಕಂಥದ್ದು. ಜನ್ಮತ ವಿಶೇಷವಾಗಿ ಗುರು ಬಂದು 4ನೇ ಮನೆಯಲ್ಲಿದ್ದರೆ, ವಿಶೇಷವಾಗಿ ಹರಿಶ್ಚಂದ್ರರಿಗೆ 4ನೇ ಮನೆಯಲ್ಲೇ ಗುರು. ಜನ್ಮತ ಹರಿಶ್ಚಂದ್ರರಿಗೆ 4ನೇ ಮನೇಲಿ ಗುರು. ಸುಖ ಭಾವ, ಒಳ್ಳೆತನ, ಧರ್ಮ, ಸತ್ಯ ಅಂತ ಹಿಡ್ಕೊಂಡಿದ್ರು. ಎಲ್ಲಿಗೆ ತಂದು ನಿಲ್ಲಿಸ್ಬಿಡ್ತು ನೋಡಿ. ಒಂದ್ ರೀತಿ ಸ್ಮಶಾನ ಕಾವಲು ಕಾಯುವಂತ ಕೆಲಸ. ಚಂದ್ರಮತಿ, ಲೋಹಿತಾಶ್ವ, ನೀವು ಕೇಳಿರ್ತೀವಿ ಸತ್ಯ ಹರಿಶ್ಚಂದ್ರ ಕತೆ. ಹರಿಶ್ಚಂದ್ರರಿಗೆ ಬಿಡಲಿಲ್ಲ 4ನೇ ಮನೆಯಲ್ಲಿದ್ದ ಗುರು. ಗುರು ಸುಮ್ಮನೆ ಅಲ್ಲ, ಒಳ್ಳೇದಷ್ಟೇ ಅಲ್ಲ, ತುಂಬಾ ಒಳ್ಳೇದಾದರೂ ನೋವೆ. ಆ ನಿರ್ಧಾರಗಳಿಗೆ, ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಸುಳ್ಳು ಹೇಳುವುದಿಲ್ಲ, ಇಲ್ಲ ನಾನು ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಹರಿಶ್ಚಂದ್ರರಿಗೆ ಅದು ಯಾವುದು ವನವಾಸ ಆಗ್ತಿರ್ಲಿಲ್ಲ, ಅಜ್ಞಾತವಾಸ ಆಗ್ತಿರ್ಲಿಲ್ಲ, ಮಗನನ್ನ ಕಳ್ಕೋತಾ ಇರ್ಲಿಲ್ಲ, ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾಲಕ್ಕೆ ಇನ್ನೊಬ್ಬರಿಗೆ ಅಡ ಇಡ್ತಿರ್ಲಿಲ್ಲ, ತನ್ನನ್ನು ಸಾಲಕ್ಕೆ ಅಡ ಇಡ್ತಿರ್ಲಿಲ್ಲ, ಬಿಡ್ಲಿಲ್ಲ. ಹರಿಶ್ಚಂದ್ರರು ತನ್ನ ಮಾತಿಗೆ ಜೋತು ಬಿದ್ದರು. 4ನೇ ಮನೆ ಗುರು ಎಂಡ್ಲೆಸ್ ಸಫರಿಂಗ್ ಅಂತ ಹೇಳ್ತೀವಿ, ಲಾಸ್ಟ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಯಾವ ಪುಣ್ಯಾತ್ಮ ಹೇಳ್ಕೊಟ್ರೋ ಗೊತ್ತಿಲ್ಲ ನೋಡಿ. ಗುರು ಆ ಒಂದು ಭಾವ ತನ್ನ ಒಂದು ಅಸ್ತಂಗತತೆಯಲ್ಲಿ ವಿಶೇಷ ಬಲವನ್ನ ಕೊಟ್ಬಿಟ್ಟಿದೆ. ವೃಷಭ ರಾಶಿ ಬೇರೆ ಅವರು. ತುಲಾ ಲಗ್ನಕ್ಕೆ ಗುರು ಅಸ್ತಂಗತ ಆಗೋದು ಒಳ್ಳೇದು. ಶುಕ್ರಾಸ್ತ ಕೂಡ ದೋಷವೇ, ಅವ್ರಿಗೆ ಬಲ ಇರ್ಲಿಕ್ಕೆ ಬಿಡೋದಿಲ್ಲ. ಬೇರೆ ಬೇರೆ ಮಾತುಗಳು ಬಂದ್ಬಿಡ್ತು, ಬೇರೆ ಬೇರೆ ಅಪವಾದಗಳು ಬಂದ್ಬಿಡ್ತು. ಎಲ್ಲರಿಗೂ ಆ ಸ್ಥಾನ ಅನ್ನೋದು, ದಯಮಾಡಿ ಹೇಳ್ತಾನೆ, ಯಾರು ತಪ್ಪಾಗಿ ತಿಳ್ಕೋಬೇಡಿ. ದೊರೆ ವೈಚಾರಿಕವಾಗಿ, ವ್ಯಾವಹಾರಿಕವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳು, ನಿರ್ಧಾರಗಳಲ್ಲಿರ್ಬೋದು, ಆಡಳಿತಾತ್ಮಕ ನಿರ್ಧಾರಗಳಿರ್ಬೋದು, ಆಡಳಿತಾತ್ಮಕ ವ್ಯವಹಾರಗಳಿರ್ಬೋದು, ಅಲ್ಲಿ ನಡೆಯುತ್ತೆ. ರಾಮನಿಗೆ ಬಿಟ್ಟಿಲ್ಲ. ನಿಮಗೆ ಗೊತ್ತಿದೆಯಾ, ನನ್ನ ರಾಮಚಂದ್ರ ಪ್ರಭುವಿಗೆ ಲಗ್ನ ರಾಮ, ವನವಾಸ ರಾಮ, ಹೌದಲ್ವಾ? ಷಷ್ಠಾಧಿಪತಿಯೇ, ತನ್ನವರೇ ಅಲ್ವಪ್ಪ ಅಂದಿದ್ದ ಮಾತು. ದಶರಥ, ಕೈಕೇಯಿ, ಯೋಚನೆ ಮಾಡಿ ನೋಡಿ. ಕಾಡಿಗೆ ಹೋಗಿತ್ತು, ಆಮೇಲೆ ಮರಳಿ ಬಂದಿತ್ತು. ಷಷ್ಠಾಧಿಪತಿ, ತನ್ನ ರಾಜ್ಯದವರೇ ಅಲ್ವಪ್ಪ ಮಾತು ಬಂದಿತ್ತು. ಪತ್ನಿಯಿಂದ ದೂರ, ಮಕ್ಕಳಿಂದ ದೂರ.
ಭಾಗ್ಯಾಧಿಪತಿ ಚೆನ್ನಾಗಿದೆ, ಆದರೆ ಷಷ್ಠಾಧಿಪತಿಯಾಗಿ ಜನ್ಮರಾಮ ವನವಾಸ ರಾಮ ಒಳಗಡೆ ನೋವಿಟ್ಕೊಂಡು ಬಾಧೆ ಪಡತಕ್ಕಂಥದ್ದು. ಹಾಗೆ ಸತ್ಯ ಹರಿಶ್ಚಂದ್ರರಿಗೂ ಕೂಡ ಜನ್ಮತ 4ನೇ ಮನೆ ಗುರು. ಈಗ ನಡೀತಿರೋದು ಕೂಡ ನಮ್ಮ ದೊರೆಗೆ ಮೇಷ ಲಗ್ನಕ್ಕೆ 4ನೇ ಮನೆ ಗುರು. ಇವುಗಳನ್ನ ಅಷ್ಟು ದೊಡ್ಡ ದೊರೆ ಮಟ್ಟದ ವ್ಯಕ್ತಿಗೇನೆ ಅಷ್ಟು ಸುಮ್ಮನೆ ಅಲ್ಲ, ಜನ್ಮ ಜನ್ಮಾಂತರದ ಒಂದು ಶಕ್ತಿ ಅದು. ಆ ಒಂದು ಸ್ಥಾನ ಪಟ್ಟ ನಾವ್ ಹೇಳ್ತೇವೆ ಅವರು ಓಟ್ ಹಾಕಿಸ್ಕೊಂಡ್ರು, ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ರು, ನೋಡೋಣ ನಾವು ಕೊಟ್ಟು ಹಾಕಿಸ್ಬಿಟ್ರೆ ನನ್ನ ಮನೇಲಿ ನನಗೆ ನನ್ನ ಹೆಂಡ್ತಿನೇ ಓಟ್ ಹಾಕಲ್ಲ ಎಂತವ್ರಿಗೂ ಹೇಳಿದಿರಲ್ರಿ ಅನ್ನತಕ್ಕಂಥದ್ದು. ನಾನೇನಾದ್ರೂ ನಿಂತ್ರೆ ಏನಾದ್ರೂ ಆಗ್ತಿ ಅಂದ್ರೆ ಫಸ್ಟ್ ನಾನು ಹಾಕಲ್ಲ, ನೀವೆಲ್ಲ ಕೊಟ್ಟು ಬರ್ತೀರಿ ಅಂತ. ಹಾಕಲ್ಲ. ಯಾಕೆ ಹೇಳಿ? ನನಗೆ 2ನೇ ಮನೇಲಿ ಗುರು. 2ನೇ ಮನೇಲಿ ಗುರು ಯಾರಿಗಿತ್ತು ಗೊತ್ತಾ? ಭೀಷ್ಮರಿಗೆ. ಭೀಷ್ಮರು ಪಟ್ಟ ತಗೊಳ್ಳಿಲ್ಲ, ಬೇಡ ಅಂದ್ಬಿಟ್ರು. ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಆ ಸಿಂಹಾಸನಕ್ಕೆ ಸೇವಕನಾಗಿರ್ತೇನೆ ವಿನಃ ನಾನು ಹತ್ತಲ್ಲ. ನನ್ನ ಮಕ್ಕಳು ಮದುವೆ ಆದ್ರೆ ತಾನೆ ಆ ಜನ್ಮ ಬ್ರಹ್ಮಚಾರಿಯಾಗಿ ಇದ್ದು ಬಿಡುತ್ತೇನೆ ಅನ್ನತಕ್ಕಂಥ ಮಾತು ಕೊಟ್ಟು ಬಿಟ್ಟರು ಭೀಷ್ಮಾಚಾರ್ಯರು. ಕಟ್ಟ ಕಡೆಯವರೆಗೂ ಆ ಸಿಂಹಾಸನಕ್ಕೆ ಸೇವಕನಾಗಿಯೇ ನಿಂತು ಬಿಟ್ಟರು. ಕಟ್ಟ ಕಡೆವರೆಗೂ ನಾನು ನಿಮ್ಮ ಸಿಂಹಾಸನಕ್ಕೆ ಸೇವಕನೇ. ಖಂಡಿತ ನಾನು ಯಾವತ್ತು ಪದವಿ ಪ್ರತಿಷ್ಠಾ ಇನ್ನೊಂದು ನನಗೆ ಸಿಕ್ಕಂತ ಕೆಲಸಗಳೆಲ್ಲ ಅದೇ ತರವೇ ಇತ್ತು. ಈಗಲೂ ಅಷ್ಟೇ. ಈಗಲೂ ಬಿಟ್ಟು ಹೋಗುವ ತವಕ ಗೊತ್ತಿಲ್ಲ ತಾಯಿ ಜಗನ್ಮಾತೆ ಎಲ್ಲಿವರೆಗೂ ನಿಮ್ ಜೊತೆ ನಡೆಸುತ್ತೋ ನೋಡಿ ಹರಿಶ್ಚಂದ್ರರಿಗೆ. ಹಾಗೆ ಈಗ ನಮ್ಮ ದೊರೆಗೆ ನಡೀತಿರ್ತಕ್ಕಂಥ ತುಲಾ ಲಗ್ನಕ್ಕೂ ಕೂಡ ವಿಶೇಷವಾಗಿ 10ನೇ ಮನೆಯಲ್ಲಿ ಅಲ್ಲೊಂದು ಆ ಒಂದು ಅಧಿಕಾರದ ಆಸೆಗೆ ತಗೋಬಿಟ್ರು. ಯಾರಿಗ್ ಗೊತ್ತಾಯಿತು 10ನೇ ಮನೆಯಲ್ಲಿ ಗುರು ಜನ್ಮದ 10ನೇ ಮನೆಯಲ್ಲಿ ಗುರು ಇರಬಾರದು. ಅಲ್ಲಿ ಒದ್ದಾಡಿ ಎದ್ದಾಡಿ ತನ್ನವರು ಎಲ್ರೂ ಕಳ್ಕೊಬಿಟ್ಟ. ದುರ್ಯೋಧನ ಜಾತಕದಲ್ಲಿತ್ತು 10ನೇ ಮನೆಯಲ್ಲಿ ಗುರು. ನಾವೇನೇ ಹೇಳ್ಬೋದು. ಸೊ ಒಂದು ದೊರೆಪಟ್ಟವನ್ನೇರಬೇಕೆಂದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಜನ್ಮಾಂತರದ ಪುಣ್ಯ ಸೇವೆ ಏನೋ ಒಂದು ಮಾಡಿರ್ತೀವಿ, ಅದು ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಮ್ಮ ದೊರೆಗೆ ನೋಡಿ ಕುಟುಂಬದಲ್ಲೇ ಇದೆ. ಪಂಚಮಾಧಿಪತಿ ಸೂರ್ಯ ಅದ್ಭುತವಾಗಿ ಬುಧನ ಜೊತೆ ಕುಳಿತಿರತಕ್ಕಂಥದ್ದು ಮೇಷ ಲಗ್ನಕ್ಕೆ ತನ್ನ ಪ್ರಭಾವ ಸೂಚಿಸ್ಬಿಟ್ಟಿದೆ. ಹಿಂದಿನ ಜನ್ಮದಲ್ಲಿ ದೊರೆಯಾಗಿದ್ದು, ದೊರೆಯ ಸೇವೆ ಮಾಡಿದ್ರು, ಆ ಆಸೆ ಉಳ್ಕೊಂಡಿತ್ತು. ಅದನ್ನ ಕರ್ಕೊಂಡು ಬಂದು ಒತ್ತಾಡಿಸಿ ಎಳೆದಾಡಿ ಕರ್ಕೊಂಡು ಬಂದು ಸ್ಥಾನ ಕೊಟ್ಟರು ಕೂಡ ಆ ಸ್ಥಾನ ಅಷ್ಟು ಬೇಗ ಸಿಕ್ತಾ? ಅಲ್ಲಿ ಯೋಚನೆ ಮಾಡಿ ನೋಡಿ. ದಶಮ ಸ್ಥಾನದಲ್ಲಿ ಗುರು ಜನ್ಮತ. ದುರ್ಯೋಧನನಿಗೂ ಕೂಡ ದಶಮ ಸ್ಥಾನದಲ್ಲೇ ಗುರು. ಅದನ್ನ ಕಟ್ಟಗಡೆವರೆಗೂ ಆತ ಕೇಳ್ತಾನೆ ಕೃಷ್ಣರನ್ನ, ನಾನು ಗೆಲ್ಲಬೇಕೆಂದಿದ್ದರೆ ಬೇರೆ ಏನಾದ್ರೂ ಮಾಡ್ಬೋದಿತ್ತ ಅಂತ. ಅಯ್ಯೋ ಹುಚ್ಚ, ವಿದುರರೊಬ್ಬರನ್ನ ನೀನು ಒಲಿಸ್ಕೊಬಿಟ್ಟಿದ್ರೆ ಯುದ್ಧ ಗೆದ್ದು ಬಿಡ್ತಿದ್ದೆ. ಈ ತರದ ಹಲವಾರು ನಿದರ್ಶನಗಳನ್ನ ಕೃಷ್ಣರು ಕೊಡ್ತಾರೆ ದುರ್ಯೋಧನನಿಗೆ. ಮುಗಿದೋದ್ ಕತೆ ಬಿಡಿ ಅದು. ಸೊ ಗಾಟ್ ಕನೆಕ್ಟೆಡ್ ಅಂತಕ್ಕಂಥದ್ದು. ಸೊ ಈ ಗುರು ಹಸ್ತಂಗತ ಆಗ್ತಿರೋ ಸಂದರ್ಭದಲ್ಲಿ ಒಂದು ಒಳ್ಳೆ ನಿರ್ಧಾರ ದೊರೆ ತಗೊಂಡಿದ್ದಾರೆ. ಒಳ್ಳೇದೇ ಆಯ್ತು. ಹೇಳಿದ ಹಾಗೆ ತುಂಬಾ ಖುಷಿ ಆಯ್ತು. ತುಂಬಾ ಕೃಷಿಕರಿಗೂ ಖುಷಿ ಆಗಿರುತ್ತೆ, ರೈತರಿಗೂ ಖುಷಿ ಆಗಿರುತ್ತೆ, ವಿರೋಧಿಗಳಿಗೂ ಈಗ ಒಂದು ರೀತಿ ತಗೊಳಕ್ಕೆ ವಿರೋಧಿಸೋರು ಇದ್ದೇ ಇರ್ತಾರೆ. ಎಂತ ನಿರ್ಧಾರ ತಗೊಂಡ್ರು ಅದಕ್ಕೊಂದು ಪರ ವಿರೋಧ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ ಮಕ್ಕಳೇ. ಅದು ಯಾವ್ದಾದ್ರು ಈಗ ನನ್ನ ವಿದ್ಯೆಗೂ ಅಷ್ಟೇ ಪರ ವಿರೋಧಗಳು ಇದ್ದೇ ಇರುತ್ತೆ. ಇವ್ರು ಹೇಳೋದೇನೋ ಕಾಗಕ್ಕ ಗೂಬಕ್ಕ ಇನ್ನೊಂದು ಹಾಗೆ ಹೀಗೆ ಮೆಚ್ಚಿಸ್ಲಿಕ್ಕೆ ಖಂಡಿತ ನಾನು ಯಾವ ದೊರೆಯನ್ನು ಮೆಚ್ಚಿಸ್ಲಿಕ್ಕೆ ಹೋಗಲ್ಲ. ನಾನು ಹಿಂದ್ಗಡೆ ಇದ್ದಂಥ ದೊರೆ ಇವತ್ತಿಗೂ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ದೊರೆಯಾಗಿದ್ದಾಗ ಆಗ್ಲೂ ಕೂಡ ಪೇಪರಲ್ಲೆಲ್ಲ ಬಂದಿದೆ, ನೀವು ನೋಡಿಬೇಕಾದ್ರೆ ಇದೆ. ದೊರೆಗೊಂದು ಸಂಕಷ್ಟ ಕರಗಿ ಹೋಗುತ್ತದೆ ಅನ್ನತಕ್ಕಂಥದ್ದು. ಅದೊಂದು ಖುಷಿ ಇದೆ ಈ ವಿದ್ಯೆಯಿಂದ. ಅದಕ್ಕೆ ನಿಮ್ಮ ಜಾತಕಕ್ಕೆ ಇದು ಅನ್ವಯ ಮಾಡಿಕೊಳ್ಳಿ. ಏನಕ್ಕೆ ಇದನ್ನೆಲ್ಲ ಇವರುಗಳ
ಒಂದು ದೊಡ್ಡ ದೊಡ್ಡ ಜಾತಕಗಳ ಆ ಒಂದು ಸಾರಾಂಶವನ್ನ ನಿಮಗೆ ತಿಳಿಸ್ತಿದ್ದೇನೆ. ಯಾಕೆ ತಿಳಿಸ್ತಿದ್ದೇನೆ ಅಂದ್ರೆ ನಿಮಗೂ ಗೊತ್ತಿಲ್ಲದೆಯೋ ಜಾತಕದಲ್ಲಿ ಇಂಥದೊಂದು ವೈಬ್ರೇಷನ್ಸ್ ವಿಲ್ ಹ್ಯಾಪನ್. ಅಲ್ಲೆಲ್ಲೋ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಮಹಾಸೂಕ್ಷ್ಮ ಭುಕ್ತಿ ಅನ್ನತಕ್ಕಂಥದ್ದೆಲ್ಲ ಇದೆ. ಸೊ ವಿಚ್ ಯು ಕ್ಯಾನ್ ಅಪ್ಲೈ ಇಟ್ ಮಕ್ಕಳೇ. ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಇನ್ನೂ ಇದೆ ಗುರು ಅಸ್ತಂಗತದ ಬಗ್ಗೆ ವಿಶೇಷವಾಗಿ. ಕೆಲವು ನಾ ಹೇಳಿದೆ 3 ರಾಶಿಗಳಿಗೆ ಒಂಚೂರು ಬಾಧೆ ಬರ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಈ 28 ದಿನ ಹುಷಾರಾಗಿರಿ ಅನ್ನತಕ್ಕಂಥದ್ದು ಹೇಳಿದೆ. ಹಾಗೆಯೇ ಗುರು ಅಸ್ತಂಗತ ಆಗಿರತಕ್ಕಂಥದ್ದು ಕೆಲವು ರಾಶಿಗಳಿಗೆ ಅದೊಂದು ಪ್ರಬಲವಾದಂಥ ಒಂದು ಗೆಲುವು ಕೊಡತಕ್ಕಂಥದ್ದಾಗುತ್ತೆ. ತಾತ್ಕಾಲಿಕ ಗೆಲುವು. ಯಾಕಂದ್ರೆ ಗುರು ನಿಮಗೆ ಬಾಧಕ, ತೊಂದರೆ ಕೊಡೋನು. ಕೆಲವರಿಗೆ ಗುರು ಬಂದು ವಿಪರೀತ ಬಾಧಕ ಆಗ್ತಾನೆ. ಕೆಲವರಿಗೆ ವಿಶೇಷ ಯೋಗಕಾರಕ್ಕೆ ಕೆಡಬಾರದು. ಹಾಗೆ ಬಾಧೆ ಕೊಡೋನು ಕೆಟ್ಟು ಬಿಟ್ರೆ, ನಮಗ್ ತೊಂದರೆ ಕೊಡೋನು ಕೆಟ್ಟು ಬಿಟ್ರೆ ಅರ್ಧ ಗೆಲುವು ನಮ್ಮದು. ನಾವೇನ್ ಅನ್ಕೋಬಿಡ್ತೇವೆ, ಅವ್ನು ಕೆಟ್ಟಿದ್ದಾನೆ ಬಿಡೋ, ಎಲ್ಲ ಗೆದ್ದು ಬಿಟ್ವಿ, ಎಲ್ಲ ಆಗ್ಬಿಡ್ತು ಅನ್ನತಕ್ಕಂಥ ಭಾವಾರ್ಥದಲ್ಲಿ. ಸೊ ಗುರು ಈಗ ಕೆಡತಕ್ಕಂಥದ್ದು ಕೆಲವು ರಾಶಿಗಳಿಗೆ ಅದ್ಭುತವನ್ನ ತಾತ್ಕಾಲಿಕವಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡತಕ್ಕಂಥದ್ದಾಗುತ್ತೆ. ಆ ಒಂದು ಟ್ರಾನ್ಸ್ಫಾರ್ಮೇಶನ್ 3 ರಾಶಿಗಳು ಯಾವುದು ಅಂತ ಹೇಳ್ಬಿಡ್ತಾರೆ. ಒಂದು ಮಿಥುನ ರಾಶಿ. ಎಸ್, ನಿಮ್ಮ ಜ್ಞಾನಕಾರಕ, ಆ ಒಂದು ಕೇಂದ್ರಾಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಬಾಧಕನೇ. ನೀವು ಬುಧನ ತತ್ವ ಅಲ್ವಾ, ಮಿಥುನ ರಾಶಿ, ಮಿಥುನ ಲಗ್ನದವರು. ಸೊ ನಿಮಗೂ ಗುರುವಿಗೂ ಆಗೋಲ್ಲ. ಅಲ್ಲೊಂದು ಶಾಪಗಳಿದ್ದಾವೆ. ಇಬ್ರು ಇಟ್ಕೊಬಿಟ್ಟಿದ್ದೀರಿ. ನೀನ್ ಮನೆಗೆ ಬಂದ್ರೆ ನಾನ್ ಶತ್ರು, ನನ್ನ ಮನೆಗೆ ನೀನ್ ಬಂದ್ರೆ ನೀ ಕೆಟ್ಟೆ ಹೋಗ್ಬಿಡು ಅಂತ ಹೇಳ್ಬಿಟ್ಟಿದ್ದಾರೆ ಗುರುಗಳು. ಆದ್ರಿಂದ ಯಾವತ್ತಿದ್ರು ನೀವು ಈ ರೀತಿ ನೋಡ್ತಿರ್ತೀರಿ ಆ ಗುರು ತತ್ವವನ್ನ. ಗುರು ಬಂದು ಜ್ಞಾನಕ್ಕೆ, ನಾನು ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನೋಡಿ, ಮಾರ್ಕ್ಸ್ ಆರ್ ಮಾರ್ಕ್ಸ್, ನಂಬರ್ಸ್ ಆರ್ ನಂಬರ್ಸ್. ತುಂಬಾ ಶ್ರೀಮಂತ ಜ್ಞಾನವಂತನಲ್ಲ, ತುಂಬಾ ವಿದ್ಯಾವಂತ ಜ್ಞಾನವಂತನಲ್ಲ, ತುಂಬಾ ಶಕ್ತಿವಂತ ಜ್ಞಾನವಂತನಲ್ಲ. ಹೌದು, ತುಂಬಾ ಅನುಭವ ಅಂತೆಪ್ಪ, ಅವರು ಜ್ಞಾನವಂತರಲ್ಲ. ಜ್ಞಾನವಂತರೇ. ಜ್ಞಾನಕ್ಕೆ ಸರಿಸಾಟಿಯಾಗಿ ಇರ್ತಕ್ಕಂಥದ್ದು ಒಂದೇ, ಅದು ಜ್ಞಾನ ಒಂದೇ ಅನ್ನತಕ್ಕಂಥದ್ದನ್ನು ಹೇಳಿದ್ದೆ. ಅದೇ ರೀತಿ ಬುದ್ಧಿಗೂ ಜ್ಞಾನಕ್ಕೂ ಅಜಗಜಾಂತರವಿದೆ. ಬುದ್ಧಿ ಆ ಕ್ಷಣಕ್ಕೆ ತೋಚಿದ್ದು ಮಾಡಿಬಿಡೋದು, ಆ ಕ್ಷಣಕ್ಕೆ ಇಷ್ಟಪಟ್ಟಿದ್ದು ಮಾಡಿಬಿಡೋದು. ಆತುರಗಾರನಿಗೆ ಬುದ್ಧಿ ಮಟ್ಟ ಅನ್ನತಕ್ಕಂಥದ್ದು ಅಷ್ಟಿಲ್ಲದೆ ಹೇಳುತ್ತಾರ ಆ ಒಂದು ಭಾವ, ಪಟಕ್ಕಂತ ಮಾತಾಡ್ಬಿಡೋದು. ಕಮ್ಯುನಿಕೇಶನ್ ಕಾರಕ ಬುಧ. ಜ್ಞಾನಕಾರಕ ಯೋಚಿಸಿ, ಆಲೋಚಿಸಿ, ಚಿಂತಿಸಿ, ವಿಮರ್ಶಿಸಿ, ಆನಂತರ ಒಪಿನಿಯನ್. ನೋಡಿ, ಹಿಂಗ್ ಮಾಡ್ಕೊಂಡ್ರೆ ಒಳ್ಳೇದೇನೋ, ಹಿಂಗ್ ಮಾಡ್ಕೊಂಡ್ರೆ ಒಳ್ಳೇದೇನೋ, ಹೀಗಿದ್ರೆ ಒಳ್ಳೇದೇನೋ ಅಂತ ಒಂದು 3-4 ಒಪಿನಿಯನ್ ಇಟ್ಟು ನಿಮ್ ಶಕ್ತಿಗೆ ತಕ್ಕಂಥದ್ದು ತೆಗೆದುಕೊಳ್ಳಿ ಅನ್ನತಕ್ಕಂಥದ್ದು ಮಾಡ್ತಾರೆ. ಅದುವೇ ಗುರುವಿನ ತತ್ವ. ಅದಕ್ಕೆ ಗುರು ಸಾಮಾನ್ಯವಾಗಿ ತುಂಬಾ ದೊಡ್ಡ ದೊಡ್ಡ ಸಾರ್ವಜನಿಕ ಹಣಕಾಸು ಇಲಾಖೆಗಳು, ಸಾರ್ವಜನಿಕ ಸಂಸ್ಥೆಗಳು, ಗುರುವಿಗೆ ಸಂಬಂಧಪಟ್ಟಂತ ವೇದ ಪಾಠಶಾಲಾ, ತುಂಬಾ ದೊಡ್ಡ ದೊಡ್ಡ ಪ್ರೊಫೆಸರ್ಸು, ರಿಸರ್ಚ್ ಸ್ಕಾಲರ್ಸು, ಜ್ಯೋತಿಷ್ಯದಲ್ಲಿ ತುಂಬಾ ಎತ್ತರದ ಸ್ಥಾನ ಪಡೆದಿರ್ತಕ್ಕಂಥವರು. KN ರಾವ್ ಇವತ್ತಿಗೂ ನಡೆದಾಡುವ ದಂತಕತೆ. ನೀವು ಗೂಗಲಲ್ಲಿ ಹುಡುಕ್ ನೋಡಿ, ಜ್ಯೋತಿಷ್ಯ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂದ್ರೆ ಅದೊಂದು ದಂತಕತೆ. ಅವರು KN ರಾವ್. ಅಂತಿಂತದಲ್ಲ ಅವರು. ಅದೊಂಥರ ಎಲ್ಲೋ ಅಪರೂಪದಲ್ಲಿ ತಮಾಷೆ ಗೊತ್ತಿದ್ಯಾ, ಅವರ ಜಾತಕದಲ್ಲೂ ಗುರು ಉಚ್ಚಂಗತ. 10ನೇ ಮನೆಯಿಂದ ಕುಳಿತು 2ನೇ ಮನೆಯನ್ನ ನೋಡುತ್ತದೆ, ಷಷ್ಠ ಭಾವವನ್ನು ನೋಡುತ್ತದೆ. 6ನೇ ಮನೆ, 3ನೇ ಮನೆ ಅಧಿಪತಿ, ದಶಮಾಧಿಪತಿ. ಅವ್ರ ಬಗ್ಗೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇಂಥದೊಂದು ಭೀಷ್ಮರು ನಿಮ್ಮ ನಡುವೆ ನಡೆದಾಡುತ್ತಿದ್ದರು. 90ಕ್ಕೂ ಮೇಲ್ಪಟ್ಟ ವಯಸ್ಸಾಗಿರುವ ಮಹಾ ಒಂದು ಭೀಷ್ಮಾಚಾರ್ಯರು ಜ್ಯೋತಿಷ್ಯಕ್ಕೆ ಇವತ್ತು ಅವರಿದ್ದಾರೆ ಅಂದ್ರೆ ಅವರೊಬ್ಬ ಭೀಷ್ಮರೇ. ಅಂತ ಒಂದು ಭೀಷ್ಮರಿಗೆ ಕೃಷ್ಣರೇ ಪಾಂಡವರನ್ನ ಕರ್ಕೊಂಡು ಬಂದು, ಇದು ದೊಡ್ಡ ವೃಕ್ಷ, ವಟವೃಕ್ಷ, ಮಹಾವೃಕ್ಷ, ತುಂಬಾ ತಲೆಗಳನ್ನ, ತಲೆಮಾರುಗಳನ್ನ, ಪರಂಪರೆಗಳನ್ನ, ಸಂಸ್ಕಾರಗಳನ್ನ ನೋಡಿದಂತ ಅವರ ಹತ್ರ ಕುಳಿತುಕೊಳ್ಳಿ,
ಕೇಳ್ಕೊಳ್ಳಿ. ಆ ಶಾಂತಿ ಪರ್ವ, ನೀವು ಒಂದೊಂದು ಶಾಂತಿ ಪರ್ವದ ಕಥೆಗಳು, ಉಪಕಥೆಗಳು, ಅದ್ಭುತವಾಗಿ ವಿಶ್ಲೇಷಣೆ ಭೀಷ್ಮರತ್ತು. ಆ ಅನುಭವದ ಮಹಾಪೀಠ. ನಮಗೇನು ಎಲ್ಲ ಗೊತ್ತಿದೆ, ನೀನೇ ಇರಬೇಕಾದ್ರೆ ಏನು ಅಂದಾಗ ಹೇಳ್ತಾರೆ, ಜ್ಞಾನ ಭಂಡಾರ ಭೀಷ್ಮರು, ಅವರ ಬಳಿ ಕುಳಿತುಕೊಳ್ಳಿ. ನನ್ನ ಬಾಯಿಂದ ಕೇಳೋದಕ್ಕಿಂತ ಅವರ ಬಾಯಲ್ಲಿ ವಿಷ್ಣು ಸಹಸ್ರನಾಮವನ್ನ ಭೀಷ್ಮರಿಂದಲೇ ಹೇಳಿಸುತ್ತಾರೆ. ನಾನು ಏನ್ ಪರಂಧಾಮ ಅಂತ ಹೇಳಿದ್ರೆ, ನೀವೇ ಹೇಳ್ಬೇಕು, ನಾನೇ ನಿನ್ನ ನಾಲಿಗೆ ಮೇಲೆ ಒಣಗೋಗ್ಬಿಟ್ಟಿದೆ, ಮಾತಾಡೋಕ್ಕೂ ಆಗಲ್ಲ ಅಂದ್ರೆ ನಾನು ಮಾತನಾಡಿಸುತ್ತೇನೆ. ಆ ಇಚ್ಛಾಶಕ್ತಿಯನ್ನ ಜಾಗೃತ ಮಾಡು ಅಂತೇಳಿ ಮಾತಾಡಿಸ್ತಕ್ಕಂಥ ಒಂದು ಭಾವ. ಸೊ ಅಂತ ಒಂದು ಗುರುಕಾರಕತ್ವ ಮಿಥುನ ರಾಶಿಗೆ 7 ಹಾಗೂ 10ನೇ ಮನೆ, ಅದೊಂದು ತೊಳಲಾಟವೇ. ಅಂಥದ್ದು ಕುಟುಂಬ ಸ್ಥಾನದಲ್ಲಿ ಬಂದಿದೆ, ಹೆಸರಿಗಷ್ಟೇ ಅಲ್ಲೊಂದಿದೆ. ತುಂಬಾ ಜನ ಹೇಳ್ಬಿಟ್ಟಿರ್ತಾರೆ ಗುರುಬಲ ಇದೆ, ಗುರುಬಲ ಇದೆ, ಗುರುಬಲ ಇದೆ ಅಂತ. ಅಲ್ಲ, ಅದು ಬಾಧೆಯೇ. ಕಾರಕೋ ಕಾರಕ ಭಾವನಾಸ್ತಿ ಅಂತ ಹೇಳ್ತವೆ. ಸೊ ಅಂತ ಒಂದು ಮಿಥುನ ರಾಶಿಯವರಿಗೆ ಈ ತೊಳಲಾಟಗಳೆಲ್ಲ ಈ 1 ತಿಂಗಳು ಅಸ್ತಂಗತ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತದೆ. ಇಟ್ ಈಸ್ ಯುವರ್ ಟೆಂಪ್ರರಿ ವಿನ್. ಶುಕ್ರಾಸ್ತ ಆಗಿರೋದ್ರಿಂದ ಉಪಯೋಗ ಮಾಡ್ಕೊಳಕ್ ಆಗೋಲ್ಲ, ಅದೊಂದು ಬೇರೆ. ನಾನು ಗೆದ್ದಿದ್ದೀನಿ, ಇದು ಹೆಂಗೆ ಅಂದ್ರೆ ಬಾಕ್ಸಿಂಗ್ ರಿಂಗ್ ನಲ್ಲಿ ಹೋಗ್ಬಿಟ್ಟು ಗುದ್ದಾಡಿಬಿಟ್ಟು ಗೆದ್ದಿದ್ದಾನೆ, ಬಂದು ಮಲಗ್ಬಿಟ್ಟಿದ್ದಾನೆ. ಮಲಗಿ ಬಿಟ್ಟಿದ್ದೇನೆ, ಜ್ವರಕ್ಕೆ ಬಿದ್ದ ಪೆಟ್ಟಿಗೆ ಅನ್ನತಕ್ಕಂಥದ್ದು. ಮಗಳ ಮದುವೆ ಮಾಡಿದ್ದೇನೆ ಖುಷಿಯಿಂದ, ಆದ್ರೆ ಸಾಲದ ಚಿತ್ತು, ಜವಾಬ್ದಾರಿಯ ಚಿತ್ತು, ಅಲ್ಲೆಲ್ಲೋ ಸುಸ್ತಾಗಿ ಹೈರಾಣಾಗಿ ಬಂದು ಕುಳಿತು ಬಿಟ್ಟಿದ್ದೇನೆ ಅನ್ನೋ ರೀತಿನಲ್ಲಿ ತಾತ್ಕಾಲಿಕ ಆನಂದ ಅನುಭವಿಸ್ಲಿಕ್ಕೆ ಬಿಡಲ್ಲ. ಮಗಳು ಹೋದ ದುಃಖ, ಅತಿ ಮುಖ್ಯವಾಗಿ ಮಗಳ ಮದುವೆ ಮಾಡಿಸಿದ್ದೇನೆ, ವಾವ್, ಆದರೆ ಮಗಳಿಲ್ಲದ ಒಂದು ಕೊರಗು ಅಲ್ಲಿ ತಂದಿಟ್ಟು ಬಿಟ್ಟ ಅಲ್ವಾ. ಸೊ ಶುಕ್ರಾಸ್ತ ಇರೋದ್ರಿಂದ ನಿಮ್ಮ ಒಂದು ತಾತ್ಕಾಲಿಕ ಗೆಲುವಿಗೆ ಆನಂದವನ್ನ ಪೂರ್ಣವಾಗಿ ಅನುಭವಿಸಲು ಬಿಡುವುದಿಲ್ಲ. ಬಟ್ ಇಟ್ ಮೇಕ್ಸ್ ಎ ಬ್ಯೂಟಿಫುಲ್ ಚೇಂಜಸ್. ಶತ್ರುಗಳು ಮಿತ್ರರಾಗುತ್ತಾರೆ, ಮಿತ್ರರು ಪರಮಾಪ್ತ ಮಿತ್ರರಾಗುತ್ತಾರೆ, ಸಹಾಯಕ್ಕೆ ಬರ್ತಾರೆ. ವ್ಯವಹಾರಗಳು, ಹೆಸರು, ಕೀರ್ತಿ, ಪ್ರತಿಷ್ಠೆ ತುಂಬ ವಿಶೇಷವಾಗಿ ಫಲಪ್ರದ ಕೊಡ್ತಕ್ಕಂಥದ್ದಾಗುತ್ತೆ. ಫ್ಯಾಂಟಾಸ್ಟಿಕ್. ಪ್ರೊಫೆಷನಲ್ ಏನಾದರೂ ಚೇಂಜಸ್ ಮಾಡಬೇಕು, ಶುಭ ಕಾರ್ಯಗಳು, ಇನ್ನೊಂದು ಮಾತುಕತೆ ಕೊಡೋದು ತಗೊಳ್ಳೋದು, ಕಾಂಪ್ರಮೈಸ್ ಏನಾದರೂ ಮಾಡ್ಕೊಳ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಒಂದು ಭಾವ. ಇನ್ನು ತುಲಾ ರಾಶಿ, 2ನೇ ರಾಶಿ, ಗುರು ಅಸ್ತಂಗತ ಈ ಒಂದು 28 ದಿನ, ಇದೆಲ್ಲ ಆಗಸ್ಟ್ 15, 16ನೇ ತಾರೀಕಿನವರೆಗೂ ಇದೆ. ಆ ಗುರು ಸೂರ್ಯ ಕದಲಿಕೆ ಆಗಬೇಕು. ಸೂರ್ಯನ ಕದಲಿಕೆ ಸಿಂಹಕ್ಕೆ ಬರೋವರೆಗೂ ಅಲ್ಲೊಂದು ಕಟ್ಟಾಗ್ತಕ್ಕಂಥದ್ದು. ಅಂತ ತುಲಾ ರಾಶಿಗೆ ಹೌದು ದಶಮ ಬಾಧೆ, ಆದ್ರೆ ಅಸ್ತಂಗತ ಆಗಿಬಿಟ್ಟಿದೆ. ಷಷ್ಠಾಧಿಪತಿ 3, 6, 11 3 ಷಡ ಲಾಭ, ಇದನ್ನು ನೋಡ್ತೇವೆ. 3, 6, 11ನೇ ಮನೆ ಅಧಿಪತಿಗಳು ಎಲ್ಲಿದ್ದಾರೆ ಅಂತ. 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 10ನೇ ಮನೇಲಿ ಕೂತಿದ್ದಾನೆ ನಿಮಗೆ ಬಾಧೆಯಾಗಿ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಈಗ ಅಸ್ತಂಗತ. ಬ್ಯೂಟಿಫುಲ್. ನೋಡಿ, ಮೊನ್ನೆ ಒಂದು ಕೋರ್ಟಲ್ಲಿ ನಡೆಯುತ್ತೆ. ಬ್ಯಾಂಕಲ್ಲಿ ಒಂದು ಕೆನರಾ ಬ್ಯಾಂಕು ಒಬ್ಬ ಆಕ್ಷನ್ ಮಾಡ್ಕೊಂಡು ತಗೋಬಿಟ್ಟಿದ್ದಾನೆ 60 ಲಕ್ಷ, ಅದೊಂದು 90 ಲಕ್ಷಕ್ಕೆ ಆಕ್ಷನ್ ಅದು ತಗೋಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಕೋರ್ಟಲ್ಲಿ ಹಾಕೊಂಡು ಜಡಿತಾರೆ. ಅಸ್ತಂಗತ ಅಂದ್ರೆ ಅದು ಏನ್ರಿ, 39 ಎಕರೆ, ಅಲ್ಲಿಗೆ ಹೆಚ್ಚು ಕಡಿಮೆ 2 ಲಕ್ಷ ಚಿಲ್ಲರೆ ಆಕ್ಷನ್ ಮಾಡಿ ತಗೊಂಡ್ಬಿಡೋದು. ಇಲ್ಲಾದ್ರೂ ವ್ಯಾಲ್ಯೂಯೇಷನ್ 60 ಲಕ್ಷ, ಏನ್ರಿ ಮಾತಾಡ್ತೀರಾ ಅಂತ ನಮ್ಮ ಜಡ್ಜ್ ಸಾಹೇಬರು ಎಂತೆಂತ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಗೊತ್ತಾ. ಖುಷಿ ಆಗುತ್ತೆ. ಕೆಲವು ಅದ್ಭುತವಾದ ವ್ಯಕ್ತಿಗಳನ್ನ ನ್ಯಾಯಸ್ಥಾನದ ಪರಿಧಿಗೆ, ಧರ್ಮಸ್ಥಾನದ ಪರಿಧಿಗೆ ಭಗವಂತನೇ ಕರೆದುಕೊಂಡು ಬಂದು ನಿಲ್ಲಿಸ್ತಾನಪ್ಪ. ಅದು ಎಂತ ಪುಣ್ಯವೋ. ನೋಡಿ ಏನ್ರಿ ಇದು, ಇಲ್ಲ ಅದು ನಿಮಗ್ ನೀವೇ ಹಾಕೊಳ್ಳೋದು, ನಿಮಗ್ ನೀವೇ ಮಾಡ್ಬಿಡೋದು. 40 ಎಕರೆ ಹೆಚ್ಚು ಕಡಿಮೆ ರೀ. ಎಲ್ಲಾದ್ರೂ 2 ಲಕ್ಷಕ್ಕೆ ಜಾಗ ಇದೆಯಾ ಎಕರೆ? ಯೋಚನೆ ಮಾಡಿ ನೋಡಿ. ಉಂಟಾ? ಯೋಚಿಸ್ಲಿಕ್ಕಾದ್ರೂ ಆಗುತ್ತಾ? 90 ಲಕ್ಷಕ್ಕೆ ಆಕ್ಷನ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಜಾಗ ಕಬ್ಜಾ. ಸುಳ್ಳು ವ್ಯಾಲ್ಯೂಯೇಷನ್. ಇನ್ನೊಂದು 2 ಲಕ್ಷಕ್ಕೆ ಇಷ್ಟಕ್ಕೂ ಡ್ರೈ ಲ್ಯಾಂಡ್ ಅಂತೆ, ಇನ್ನೊಂದಂತೆ. ನೋಡಿ, ಗುರು ಅಸ್ತಂಗತ ಆಯ್ತು ಅಂದ್ರೆ ಈ ತರ ಒಂದು ಜಾಕ್ಪಾಟ್. ಕಳೆದು ಹೋಗಿರತಕ್ಕಂಥದ್ದು ಮರಳಿ ಸಿಗುತ್ತದೆ. ಪ್ರೊಫೆಷನ್ ಹೌಸ್ ಅಲ್ಲಿ
ಆ ಒಂದು ಇನ್ಕಮ್ ಹೌಸ್ ಅಲ್ಲಿ ಆ ಕರ್ಮಸ್ಥಾನದಲ್ಲಿ ಗುರು ಕುಳಿತು ಬಾಧೆ ಕೊಡ್ತಿತ್ತಲ್ಲ, ಆ ಅಸ್ತಂಗತ ಆಗ್ತಿದ್ದಾಗೆ ರಿವರ್ಸ್. ಬಟ್ ಇನ್ನು ಕೈಗೆ ಬಂದಿಲ್ಲ. ಆ ರೀತಿ ಶುಕ್ರ ಹಸ್ತ ಅಲ್ವಾ, ಸೊ ದಟ್ ಇಸ್ ದೇರ್. ಶುಕ್ರ ನಿಮ್ಮ ಮನೆಗೆ ಬರಬೇಕು, ಅದರ ಪರಿಪೂರ್ಣ ಲಾಭವನ್ನ ನೋಡುತ್ತೀರಿ. ದಟ್ ವಿಲ್ ಹ್ಯಾಪನ್. ಸೊ ತುಲಾ ರಾಶಿಯವರಿಗೆ ಕಳೆದೋಗಿರೋ ಜಾಬು, ಕಳೆದೋಗಿರೋ ಇನ್ಕಮ್ಮು, ಕಳೆದೋಗಿರೋ ಮದುವೆ, ಮುರಿದು ಹೋಗಿರೋ ಮದುವೆ ಸಂಬಂಧಗಳು, ಈ ತರದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಗಳನ್ನ ವಿಚಿತ್ರವಾಗಿ ತಂದು ಕೊಡ್ತಕ್ಕಂಥದ್ದಾಗುತ್ತೆ ಗುರು ಅಸ್ತಂಗತ ಆದಾಗ. ಆ ಒಂದು ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಗೆ ಅಲ್ಲಾಡಿಸುತ್ತೆ ಅಂತ ಹೇಳುತ್ತೆ ನೋಡಿ. ಮಿಥುನ ರಾಶಿಗೆ, ತುಲಾ ರಾಶಿಗೆ ದರ್ ಇಸ್ ಎ ಬ್ಯೂಟಿಫುಲ್ ಚೇಂಜಸ್. ಎಸ್, ಅಸ್ತಂಗತ ಆಗಿರ್ತಕ್ಕಂಥದ್ದು. ಷಷ್ಠಾಧಿಪತಿ ಶತ್ರು ಅಸ್ತಂಗತ. ಏನೋ ಧೈರ್ಯ ಇರಲಿಲ್ಲ, ಹೇಳ್ಕೊಳಕ್ಕಾಗ್ತಿಲ್ಲ. ಧನಕಾರಕ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಶುಕ್ರ ಲಕ್ಷ್ಮೀಕಾರಕ, ಭೋಗಕಾರಕ. ಗುರು ಧನಕಾರಕ. ದೊಡ್ಡ ದೊಡ್ಡ ಧನಕ್ಕೆ ಸಂಬಂಧಪಟ್ಟಂತ ಒಂದು ಪೊಸಿಷನ್ಸ್, ಮ್ಯೂಚುವಲ್ ಫಂಡ್ ಹೆಡ್ ಅಂತೆ, ಬ್ಯಾಂಕಿಂಗ್ ಹೆಡ್ ಅಂತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೆಡ್ ಅಂತೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಹೆಡ್ ಅಂತೆ, ಇದೆಲ್ಲ ನೋಡ್ಬೇಕು ಅಂದ್ರೆ ಗುರು ನೋಡ್ತೇವೆ. ಮಾಡಬೇಡ ಅಂದ್ರೂ ಅದಕ್ಕೆ ಹೋಗಿ ಮಾಡಿ ಮುಗಿಸ್ಕೊತಾನೆ ಅಂದ್ರೆ ಗುರು ಕೆಟ್ಟಿದೆ ಅನ್ನತಕ್ಕಂಥದ್ದು ನೋಡಿ. ಒಂದು ಹುಡುಗನಿಗೆ ತಮಾಷೆ ಏನಂದ್ರೆ, ಧನಸ್ಸು ಲಗ್ನ, ಗುರು ನೀಚ, ಸಿಂಹರಾಶಿ ಬೇರೆ, ಗುರು ನೀಚ ಆಗಿದೆ. ಈಗಲೂ ನೋಡ್ತಿರೋದು ಅಷ್ಟಮ ಸ್ಥಾನ. ಸಿಂಹರಾಶಿಗೂ 12ನೇ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 12ನೇ ಮನೇಲಿ ಮಲಗಿದೆ, ಅಷ್ಟಮಾಧಿಪತಿ ಬೇರೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀಟಲ್ಲಿ ಸರಿಯಾಗಿ ಮಾರ್ಕ್ಸ್ ಬರೋದು ಡೌಟು. ನಾನು ಮ್ಯಾನೇಜ್ಮೆಂಟ್ ಸೀಟ್ ಮಾತಾಡಿ ಸ್ವತ್ತು ಮಾರಿದ್ರು ಕೂಡ ಮ್ಯಾನೇಜ್ಮೆಂಟ್ ಸೀಟ್ 2.5 3 ಕೋಟಿ, ಅದೆಲ್ಲ ಗೊತ್ತಿಲ್ಲ ನೋಡಿ. ಮಾಡಬೇಡ ಅಂದರು ಇದೆಲ್ಲ ಮಾರಿಸಿ ತಗೊಂಡೋಗಿ ಡಮಾಲು, ಈ ರೀತಿ ಮಾಡಿಸ್ತಕ್ಕಂಥದ್ದು. ಗುರು ಕೆಟ್ರೆ ಹೀಗೆ ಕೆಡಿಸ್ಬಿಡ್ಬೇಕು, ಬೀದಿಗೆ ತಂದು ನಿಲ್ಲಿಸ್ಬಿಡ್ಬೇಕು, ಸಾಲಗಾರರಾಗ್ಬಿಡ್ಬೇಕು, ಮನೆ ಮಠ ಕುಟುಂಬ ಎಲ್ಲ. ಸ್ವಾಮಿ ಹೆಂಗೆ ಸ್ವಾಮಿ ಅಲ್ಲಮ್ಮ, ನೀಟೇ ಪಡೆದಿಲ್ಲ, ಎಲ್ಲೋ ಒಂದು ಗೌರ್ಮೆಂಟ್ ಸೀಟ್ ಹೊಡೆದಿದ್ದಾನೆ. ಸೊ ಅದರಲ್ಲಿ ಒಂದು ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಇರತಕ್ಕಂಥ ಒಂದು ಇದಕ್ಕೆ ನೋಡಿ ಹಾಕೋಣ. ಒಳ್ಳೆ ಒಂದು ಕಾಲೇಜುಗಳಿಗೆ ಇದಾವೆ, ಅದರಲ್ಲಿ ಒಂದು ಮಾಡಿಸೋದ್ರಲ್ಲಿ ಒಂದು ಪರವಾಗಿಲ್ಲ. ಇನ್ನೊಂದು 5-10 ಲಕ್ಷ ಎಕ್ಸ್ಟ್ರಾ ಕಟ್ಬಿಟ್ಟು ಒಂದು 10-15 ಲಕ್ಷ, 18ರಿಂದ 20 ಲಕ್ಷ ಆಗುತ್ತೆ. ದೊಡ್ಡ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಬೇಕು. ಈ ಒಂದು ನೀಟ್ ಹೊಡೆದಿದ್ರು. ಸೊ ಆದ್ರೂ ಕೂಡ ಅದು ಹೆಚ್ಚು ಕಡಿಮೆ 1.25 ಕೋಟಿ ಖರ್ಚು ಬರುತ್ತೆ. ವರ್ಷಕ್ಕೆ 20-25 ಲಕ್ಷ ಕಟ್ಟಬೇಕು. ಓಕೆ, ಮ್ಯಾನೇಜಬಲ್. 18ರಿಂದ 20 ಲಕ್ಷ ಓಕೆ. ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ನಿನ್ನಿಷ್ಟಕ್ಕೆ ಬೇಕಾದ ಕಾಲೇಜಲ್ಲ, ಅವ್ರು ಬಂದು ಖರ್ಚು ಮಾಡಿ ಕಟ್ಟಿದ್ದಾರೆ. ನಿನ್ನ ಕೊಟ್ಟದಷ್ಟೇ ನೀನು ಕೇಳು, ಅದೇ ಕಾಲೇಜಿಗೆ ಕೊಟ್ಟಿಲ್ಲ ಯಾಕೆ, ಅಷ್ಟೇ ಫೀಸಲ್ಲಿ ಕೊಡು ಅಂತೆಲ್ಲ ಕೇಳೋ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ ತುಲಾ ರಾಶಿಯವ್ರಿಗೆ ಅಂಥದ್ದೊಂದು ನಡೆಯುತ್ತೆ, ದಾರಿ ಆಗುತ್ತೆ. ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ, ಕೆಲಸಕ್ಕೆ, ಅಧಿಕಾರಕ್ಕೆ, ಪೊಸಿಷನ್ಸ್ಗೆ ಈ 1 ತಿಂಗಳು ಇದೆಯಲ್ಲ, 28 ದಿನ ಬ್ಯೂಟಿಫುಲ್ ಆಗಿ ಬಳಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿ, ವಾವ್, ಬಾಧಕನೇ ಅವನು ಕೂಡ ನಿಮಗೆ ಷಷ್ಠದಲ್ಲಿ ಕೂತು ಬಿಟ್ಟಿದ್ದಾನೆ. ಬೇರೆ 6ನೇ ಮನೆಯಲ್ಲಿ ಋಣಂ ಕಳ್ಕೊಳ್ಳೋದು, ಆರೋಗ್ಯವೋ ಸಾಲವೋ, ಇನ್ನೂ ಒಂದು ಬಾಧ. ಇನ್ಕಮ್ ಇದೆ ಬಟ್ ಅದನ್ನ ಅನುಭವಿಸ್ಲಿಕ್ಕೆ ಬಿಡ್ತಿಲ್ಲ. ಬಂದಿದ್ದೆಲ್ಲ ಹಿಂಗ್ ಹೋಗ್ತಿದೆ, ಹಿಂಗ್ ನೋಡ್ತಾ ಇದ್ರು, ಇದೇನೋ ಇದು ಅನ್ನೋ ತರ. ಒಳ್ಳೆ ಕ್ಯಾಶಿಯರ್ ತರ ಬ್ಯಾಂಕಲ್ಲಿ ದುಡ್ಡು ಬರ್ತಿದೆ, ತಗೊಂಡೋಗಿ ಹಂಚ್ತಿದ್ದೀರಿ, ಕೊಡ್ತಿದ್ದೀರಿ. ಮಗನ ವಿಚಾರ, ಮಕ್ಕಳ ವಿಚಾರ, ಕುಟುಂಬ ವಿಚಾರ, ಸಾಲದ ವಿಚಾರ, ತಂದೆ ವಿಚಾರ, ತಾಯಿ ವಿಚಾರ, ಅವರ ಆರೋಗ್ಯ ವಿಚಾರ, ಈ ರೀತಿ ವೈಪರೀತ್ಯಗಳು, ಓಡಾಟ, ಏನೋ ಒಂದು ಗೊತ್ತಾಗ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಇದೆಲ್ಲ ಆಗ್ತಿತ್ತಲ್ವ. ಸಂಪಾದನೆ ಇದೆ, ಭಯ ಹೀಗೆ ಇರುತ್ತಾ, ಕಳ್ಕೊಬಿಡ್ತೀನ, ಇನ್ನೊಂದಾಗುತ್ತೆ. ದಿಸ್ 28 days is a beautiful. ಗುರು ಅಸ್ತಂಗತ, ನಿಮ್ಮ ಷಷ್ಠ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿ ಗುರು ಕುಳಿತು ಬಿಟ್ಟಿದ್ದಾನೆ. ಎಲ್ಲೋ ಆ ಭಯವನ್ನ ದೂರ ಮಾಡ್ತಾನೆ, ಆತಂಕವನ್ನ ದೂರ ಮಾಡ್ತಾನೆ, ಗಾಬರಿಯನ್ನ ದೂರ ಮಾಡ್ತಾನೆ. ಕಳೆದೋದ ಗೌರವ, ಕಳೆದೋದ ಹೆಸರು, ಕಳೆದೋದ ಪ್ರೀತಿ, ಕಳೆದೋದ ಮಾನ, ಕಳೆದೋದ ಮರ್ಯಾದೆ,
ಕಳೆದು ಹೋದ ದುಡ್ಡು, ಇವುಗಳನ್ನು ಸಂಪಾದಿಸಿಕೊಳ್ಳತಕ್ಕಂಥದ್ದಾಗುತ್ತದೆ. ಅಂಥದ್ದೊಂದು ವಿಸ್ಮಯ ಕುಂಭರಾಶಿ ಕೊಡುತ್ತೆ. ಹೌದು, ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ, ಷಷ್ಠ ಸ್ಥಾನದಲ್ಲಿ ಗುರು ಇರೋದು ಅಂದ್ರೆ ಬರೀ ದುಡಿಮೆ 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 ದುಡಿಮೆ. ಆ ಥರ ಮಾಡಿ ಇಟ್ಕೊಬಿಟ್ಟಿದ್ದೀರಿ. ಬಟ್ ಈ 28 ದಿನ ಏನ್ ಗೊತ್ತಾ, ಒಂದು ಪ್ರಮೋಷನು, ಇಂಕ್ರಿಮೆಂಟು, ಅಡಿಷನಲ್ ಒಂದು ರೆವೆನ್ಯೂ ಬರತಕ್ಕಂಥ ಒಂದು ಸ್ಥಾಯಿ ನಿಮಗಾಗತಕ್ಕಂಥದ್ದಾಗುತ್ತದೆ ಈ ಗುರು ಅಸ್ತಂಗತದಿಂದ. ಸೊ ಮಿಥುನ, ತುಲಾ ಹಾಗೂ ವಿಶೇಷವಾಗಿ ಕುಂಭರಾಶಿಯವರು ಒಂದು ಮಾಡ್ಕೊಳ್ಳಿ. ಒಳ್ಳೆಯವನ ಅಸ್ತಂಗತ ಆಗೋದು ಒಳ್ಳೆಯದಲ್ಲ. ನಮಗೊಂದೊಂದು ಸಮಯ ಅನ್ಸುತ್ತೆ, ನನಗೆಲ್ಲ ಸಿಕ್ಕಿದೆ, ನನಗೆಲ್ಲ ನೋಡ್ತಿದ್ದೀನಿ, ನನಗೆಲ್ಲ ಬಂದಿದೆ. ಗುರುವಿನಷ್ಟು ಸೌಮ್ಯ ಗ್ರಹ ಇನ್ನೇನು ಅಲ್ಲ. ಹೌದು, ನಿಮಗೆ ಶತ್ರು ಇರಬಹುದು, ಬಟ್ ಅದೊಂದರಿಂದ ಬೇರೆಯವ್ರು ನಮ್ಮ ಸುತ್ತಮುತ್ತಲಿರೋರ್ಗೂ ತೊಂದರೆ ಆಗ್ಬಿಟ್ರೆ ಈಗ ಕುಂಭರಾಶಿಯವ್ರ ಮನೆಯಲ್ಲಿ ಹಿರಿಯರಿಗೊಂದು ಏನೋ ಒಂದು ಆಗುತ್ತೆ ಅಂತ ಹೇಳಿದ್ದೆ. ತುಲಾ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ತುಂಬಾ ದೊಡ್ಡ ಒಂದು ನೋವು ನೋಡ್ತೀರಿ ಅಂತ ಹೇಳಿದೆ. ಮಿಥುನ್ ರಾಶಿಯವರಿಗೆ ನನ್ನ ಕುಟುಂಬ, ನನ್ನ ಅಧಿಕಾರ ಇಲ್ದಿದ್ದೆಲ್ಲ ಏನೋ ಒಂದು ತಕರಾರು ಕೂಡ ತಂದಿಡುತ್ತೆ ಅಂತಕ್ಕಂಥದ್ದು. ಬಟ್ ಅಸ್ತಂಗತ ಆಗಿರೋದ್ರಿಂದ ಒಂದು ಪೊರೆಯಾಗಿ ಲೇಯರ್ ಆಗಿ ಮುಚ್ಕೊಳ್ಳುತ್ತೆ. ಬಟ್ ಬಾಧೆಯೇ ತಂದೆಗೆ ಬಾಧೆ ಅಲ್ವಾ, ಇಲ್ಲಿ ಕುಟುಂಬದಲ್ಲಿ ಬಾಧೆ ಅಲ್ವಾ, ತನ್ನವರ ಜೊತೆಯಲ್ಲಿ ಬಾಧೆ ಅಲ್ವಾ, ಒಡ ಹುಟ್ಟಿದವ್ರಿಗೆ ಬಾಧೆ ಅಲ್ವಾ. ನಾನ್ ಚೆನ್ನಾಗಿದ್ದೇನೆ, ಬಟ್ ನನ್ನವ್ರು ನೋವಲ್ಲಿದ್ದಾರಲ್ವಾ, ನಾನು ಸುತ್ತಮುತ್ತಲವ್ರು ನೋವಲ್ಲಿದ್ರೆ ನಾವು ನೆಮ್ಮದಿಯಾಗಿರ್ತೇವೆಯಾ? ಸೊ ದಟ್ ಇಸ್ ದ. ಸೊ ಅದರಿಂದ ಕಂಪಲ್ಸರಿ ಹನುಮೋಪಾಸನ ಮಾಡತಕ್ಕಂಥದ್ದು ಮಾಡಿ. ಹನುಮರಿಗೆ ಏನಾದ್ರೂ ಒಂದು ಒಡೆ, ಹಾರ, ಒಂದು ಅಲಂಕಾರ, ಬೆಳೆದೆಲ್ಲ ಅಲಂಕಾರ, ಒಂದು ಗೊನೆ ಬಾಳೆಹಣ್ಣು ತಗೊಂಡೋಗಿ ಕೊಡಿಸೋದು, ರಸಾಯನ ಮಾಡಿ ಕೊಡಿಸೋದು ಆಗುತ್ತೆ ಅನ್ನೋದಾದ್ರೆ ಮಿಥುನ, ತುಲಾ ಹಾಗೂ ಕುಂಭ ಒಳ್ಳೆ ಒಂದು ವೈದಿಕ ಪುಸ್ತಕಗಳನ್ನ ದಾನ ಮಾಡಿ, ಒಂದು ಸುಂದರಕಾಂಡ ಒಂದಷ್ಟು ಹನ್ನೊಂದು ಪುಸ್ತಕ ತಗೊಂಡು, ಗೊತ್ತಿಲ್ಲ ಅಂದ್ರೆ ನಾನು ಸಂಸ್ಥೆಗೆ ಫೋನ್ ಮಾಡಿ ಅರೇಂಜ್ ಮಾಡ್ತೇನೆ, ತಗೊಂಡು ಅದನ್ನ ಯಾರಿಗಾದ್ರೂ ಓದ್ಲಿಕ್ಕೆ, ಅವ್ರ ಮನೇಲಿ ಇರ್ಲಿಕ್ಕೆ, ಮಹಾಭಾರತವೋ, ಭಗವದ್ಗೀತೆಯೋ, ರಾಮಾಯಣವೋ, ಇಂಥದ್ದು ಧರ್ಮಗ್ರಂಥಗಳನ್ನ ದಾನ ಮಾಡತಕ್ಕಂಥದ್ದು ಮಾಡಿ. ಆಗುತ್ತಾ ಬಡ ವಿದ್ಯಾರ್ಥಿಗಳಿಗೆ ಹೋಗ್ಬಿಟ್ಟು ಒಂದು 10 ಪುಸ್ತಕ, ಹೇಗೂ ಶಾಲೆಗಳ ಆರಂಭ ಆಗಿದೆ, ಯಾವ್ದಾದ್ರು ಸರ್ಕಾರಿ ಶಾಲೆ ಮಕ್ಕಳಿಗೆ, ತುಂಬಾ ಸಣ್ಣ ಶಾಲೆಯ ಮಕ್ಕಳಿಗೆ ಹೋಗ್ಬಿಟ್ಟು ಒಂದು ಶೂ ಕೊಡ್ಸೋದು, ಬಟ್ಟೆ ಕೊಡ್ಸೋದು, ನಿಮ್ ಶಕ್ತಿ. ಮಿಥುನ, ತುಲಾ, ಕುಂಭ ಇದನ್ನ ಮಾಡ್ತಕ್ಕಂಥದ್ದು ಮಾಡಿ. ತುಂಬಾ ಇನ್ನಷ್ಟು ಪ್ರತಿಫಲವನ್ನ, ಶುಭ ಫಲವನ್ನ ಪಡಿತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ರಾಶಿ ಇವತ್ತಿನ ದಿನ ಭವಿಷ್ಯ ಕಾಯ್ತಿರ್ತೀರಿ. ವಾರಾಂತ್ಯ ಪೂರ್ವ ಫಾಲ್ಗುಣಿ ನಕ್ಷತ್ರ, ಚಂದ್ರ ಶುಕ್ರನ್ ಸಾರ, ಶುಕ್ರನು ಅಲ್ಲೇ ಇದ್ದಾನೆ. ಅವನು ಶುಕ್ರನ್ ಸಾರದಲ್ಲೇ ಇದ್ರು ಕೂಡ ಕೇತು ಜೊತೆಲಿ ಸೇರಿರೋದನ್ನ ಒಂಥರ ಹಮ್ಮಕ್ಕೆ ಹಿಡ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನೋಡಿ, ದಿನಾ ಒಂದು ಡಿಸ್ಕೋ ಡ್ಯಾನ್ಸ್ ಆಡ್ತಿದ್ದೆ ಬಂಗಾರ, ದಿನಾ ಒಂದು ಕಲಾವಿದರಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಂಟ್ರವರ್ಸಿ, ಮೂವೀಸ್ದು, ಆಕ್ಟರ್ಸ್ದು ಏನಾದ್ರೂ ಒಂದು ಕೇಳ್ತಿರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಬಂಗಾರದ ಬೆಲೆ ಏರುಪೇರು, ಸ್ತ್ರೀಯರ ಮೇಲೆ ವಿಪರೀತವಾದಂಥ ಅತ್ಯಾಚಾರ ಪ್ರಕರಣಗಳು, ಸ್ತ್ರೀಯರಲ್ಲಿ ವಿಚಿತ್ರವಾದ ಕದಲಿಕೆಗಳು, ಸ್ತ್ರೀಯರಲ್ಲಿ ವಿಚಿತ್ರ ಚಿಂತನೆಗಳು, ವಿಚಿತ್ರ ಮಾತುಗಳು, ವಿಚಿತ್ರ ಕೋರಿಕೆಗಳು, ಇದೇನೋ ಇದು ಅನ್ನತಕ್ಕಂಥ ಒಂದು ಭಾವವನ್ನ ಸೂಚಿಸ್ತಿರ್ತಕ್ಕಂಥದ್ದಾಗುತ್ತೆ. ಕಾಂಟ್ರವರ್ಷಿಯಲ್ ಇದ್ರೆ, ಕೂತ್ರೆ, ನಿಂತ್ರೆ ಒಂಥರ ವಿಕೃತಿ ರೀತಿಯ ಒಂದು ಪ್ರಸಂಗಗಳನ್ನ ಕೂಡ ಕೇಳ್ತಿರ್ತೇವೆ, ನೋಡ್ತಿದ್ದೇವೆ. ಇದೆಲ್ಲವನ್ನ ನೋಡ್ತಿದ್ದೇವೆ. ಅದೆಲ್ಲ ಬಿಡಿಸಿ ಹೇಳೋದು ನಿಮ್ಗೇನು ಬೇಕಿಲ್ಲ. ಅದು ಯಾಕೆ ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಹೇಳೋದು ತಪ್ಪಾಗುತ್ತೆ ಬಿಡಿ. ಯಾರ್ಯಾರೋ ಲಕ್ಷ್ಮಿ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ, ಗುರುಗಳ ಬಗ್ಗೆ ಅಲ್ಲಿ ನೋಡಿ ತುಂಬಾ ಸಂಕಟ ಆಗುತ್ತೆ. ಮಾತಾಡೋ ಒಳ್ಳೆ ವಿಚಾರಗಳು ತುಂಬಾ ಇದೆ ಮಕ್ಕಳು. ಸಮುದ್ರ, ನಾವು ಎಷ್ಟು ಕೋಟಿ ಜನ್ಮಗಳೆತ್ತಿದ್ರು ಕೂಡ ಮುಗಿಸಲಾರದಷ್ಟು ಒಳ್ಳೆ ವಿಚಾರಧಾರೆಗಳಿದಾವೆ. ಕೆಲವರು ಇರ್ತಾರೆ ಬಿಡಿ, ತಲೆ ಕೆಟ್ಟವರು, ಮೂರ್ಖರು, ಶತಮೂರ್ಖರು, ಅವ್ರ ಜೊತೆ ವಾದ ಮಾಡೋದು, ಅಂತ ವಿಚಾರ ಚಿಂತನೆಗಳನ್ನ ನೋಡೋದು, ಕೇಳೋದು, ಮಾತನಾಡುವುದು ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಧನಕಾರಕ, ಸಪ್ತಮಕಾರಕ. ಸ್ವಲ್ಪ ಮನೆಯ ಸ್ತ್ರೀಯರ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಸ್ತ್ರೀ ಸಂತಾನಕ್ಕೆ ಇಲ್ಲ ಸ್ತ್ರೀಯರಿಗೆ ಸಂಬಂಧಿತ ಒಂಚೂರು ಒತ್ತಡ ಇರುತ್ತೆ. ನಿತ್ಯ ಕೆಲಸ ಕಾರ್ಯ, ಊಟ ವಿಚಾರಗಳಿಗೆ ತೊಂದರೆ ಇಲ್ಲ. ವೃಷಭ ರಾಶಿ
ಶುಭ ಕಾರ್ಯಗಳೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೌದು, ಕೆಲವೊಂದಿದೆ. ಚತುರ್ಥಿ ಹಾಗೂ ತ್ರಯೋದಶಿ ದಿನದಂದು ಹುಟ್ಟಿದ್ದರೆ ಅದನ್ನ ಬರೆದಿಟ್ಕೊಂಡಿರ್ತಾನೆ. ಸೋಮವಾರದ ಸಂಚಿಕೆಗೆ ಹೇಳ್ತಾನೆ, ತ್ರಯೋದಶಿ, ನೀವು ತ್ರಯೋದಶಿಯಲ್ಲಿ ಹುಟ್ಟಿದ್ದೀರಾ, ಇಲ್ಲ ನೀವು ಚತುರ್ಥಿಯಲ್ಲಿ ಹುಟ್ಟಿದ್ದೀರಾ, ಅಲ್ಲೊಂದು ಮಹಾದೋಷವೊಂದು ನಡೆಯುತ್ತದೆ. ಇವತ್ತದೇ. ಸೊ ವೃಷಭ ರಾಶಿ ಸ್ವಲ್ಪ ಎಚ್ಚರಿಕೆ. ಮಿತಿ ಮೀರಿದ ಖರ್ಚುಗಳು, ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಸಂಪಾದನೆಗೆ ತೊಂದರೆ ಇಲ್ಲ. ಮಿಥುನ ರಾಶಿ, ಒಳ ಹುಟ್ಟಿದವರ ವಿಚಾರದಲ್ಲೋ, ತಾಯಿ ವಿಚಾರದಲ್ಲೋ, ಹಿರಿಯರ ವಿಚಾರದಲ್ಲೋ ಅಲ್ಲೊಂದು ಅನಾರೋಗ್ಯ ಸಮಸ್ಯೆ ಉಂಟು. ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮನೆಯವರ ಹೊರೆ, ಕುಟುಂಬದವರ ಹೊರೆ, ಸಂಗಾತಿಯ ಮನೆಯವರ ಹೊರೆ ನಿಮ್ಮನ್ನ ಬಾಧಿಸ್ತಕ್ಕಂಥದ್ದು ಆಗುತ್ತೆ ಅಷ್ಟೇ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಧನಸ್ಥಾನದಲ್ಲೇ ಚಂದ್ರ ಒಳ್ಳೆದು, ದುಡಿತೀರಿ, ಓಡ್ತೀರಿ, ಮಾಡ್ತೀರಿ, ಬಟ್ ಅಷ್ಟೇ ಖರ್ಚು, ತೊಂದರೆಗಳೇನೂ ಇಲ್ಲ. ಖರ್ಚಿಗೆ ತಕ್ಕಂತೆ ಸಂಪಾದನೆ ಇರುತ್ತೆ. ದೊಡ್ಡ ದೊಡ್ಡ ಲಕ್ಸುರಿ ಅದು ಇದು ಅಂತ ಮಾಡ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ವ್ಯವಸ್ಥೆಗೆ ತಕ್ಕಂತೆ ಸಂಪಾದನೆ. ಸಿಂಹ ರಾಶಿ, ಪೂರ್ಣವಾಗಿ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಶುಕ್ರನ ಸಾರದಲ್ಲಿತ್ತು, ಅವನ ಜೊತೆ ಕೇತು ಇರೋದ್ರಿಂದ ಏನಾದ್ರೂ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ ಇರೋದು, ನರ್ವಸ್ ವೀಕ್ನೆಸ್ ಇರೋದು, ಸೊಂಟ ನೋವಿರೋದು, ಕೆಲವು ಸ್ತ್ರೀಯರಿಗೆ, ಸಿಂಹರಾಶಿಯ ಸ್ತ್ರೀಯರಿಗೆ ವಿಶೇಷವಾಗಿ ಏನಾದ್ರೂ ಗೈನಿಕ್ ಪ್ರಾಬ್ಲಮ್ಸ್, ಉಲ್ಪಣ, ಡಯಾಬಿಟಿಸ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಉಲ್ಪಣ, BP ಪ್ರಾಬ್ಲಮ್ ಉಲ್ಪಣ, ಜಾಗ್ರತೆ. ಮೆಡಿಟೇಷನ್ ಇಸ್ ದ ಬೆಸ್ಟ್. ಸುಮ್ಮನೆ ಕುತ್ಕೋಬೇಕು ಅಂತ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 20 ನಿಮಿಷ ಕಣ್ಣು ಮುಚ್ಕೊಂಡು ಹೆಂಗೆ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಮುಖ್ಯವಾಗಿ ಸಿಂಹರಾಶಿಗೆ ಅದೇ ಮಾಡಬೇಕು. ಒಳ್ಳೇದಾಗ್ಲಿ, ಅದೊಂದು ನೋಡ್ಕೊಳ್ಳಿ. ಊಟ, ಉಪಚಾರ, ಅಲಂಕಾರ, ಆನಂದಂ. ಕನ್ಯಾ ರಾಶಿ, ಶುಕ್ರ 12ನೇ ಮನೆಯೇ. ಧನಂ ವ್ಯಯಂ, ದುಡಿದಿದ್ದೆಲ್ಲ ಒಂಚೂರು ಖರ್ಚು, ಲಕ್ಸುರಿಗೆ, ಬಟ್ಟೆಗೆ, ಒಡವೆಗೆ, ಬಂಗಾರಕ್ಕೆ ಅನ್ನತಕ್ಕಂಥದ್ದು. ಬಂಗಾರ ನೋಡಿ ಖರೀದಿಸಿ, ಸುಮ್ಮನೆ ಆಭರಣ ಖರೀದಿ ಬೇಡ. ಸುಮ್ಮನೆ 10% ಮಿನಿಮಮ್ ಕಳ್ಕೊತೀರಿ. 20%, 1 ಲಕ್ಷದ ನೀವು ಹೋಗಿ ಒಂದು 10 ಗ್ರಾಮ್ 1.5 ಲಕ್ಷ ಅಂತ ಹೇಳಿದ್ರೆ 20% ಅಂದ್ರೆ 1,80,000 ಕೊಡ್ತೀರಿ. 20%. ಅದ್ರಲ್ಲಿ ಅವ್ರು ಖರ್ಚು ಮಾಡೋದು ಒಂದು 6% ಇರಲ್ಲ, 7% ಇರಲ್ಲ. ಅವ್ರು ಹಾಕ್ತಾರೆ ಇನ್ನೊಂದು 13-14% ಸೇರಿಸಿ ನೀವು ಆನಂದವಾಗಿ ಒಡವೆ ತಗೊಂಡ್ಬರೋದು. ನೀವು ಹೀಗೆ ಹೇಳಿದ್ರು ನೀವು ಕೇಳೋಲ್ಲ. ಸ್ವಲ್ಪ ನೋಡ್ಕೊಂಡು ಕನ್ಯಾ ರಾಶಿ. ಅದು ಬಿಟ್ಟು ತುಂಬಾ ಒಳ್ಳೆ ಒಬ್ಬ ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ದಿನ ಇವತ್ತು. ತುಲಾ ರಾಶಿ, ಶುಕ್ರ ಲಾಭದಲ್ಲಿ, ಅವನ ನಕ್ಷತ್ರದಲ್ಲೇ ಇದ್ದಾನೆ. ಕೇತು ಜೊತೆ ಇರೋದ್ರಿಂದ ದುಡುಕಬೇಡಿ. ಯಾವುದೇ ದೊಡ್ಡ ನಿರ್ಧಾರ, ದೊಡ್ಡ ವ್ಯವಹಾರ, ದೊಡ್ಡ ಖರ್ಚು, ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೆ ಚೆನ್ನಾಗಿದೆ. ಹೋಟೆಲ್ ಉದ್ಯಮಿಗಳಿಗೆ ಸ್ವಲ್ಪ ಪರಿಶ್ರಮ. ವೃಶ್ಚಿಕ ರಾಶಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು ಇಂಥ ಒಂದು ಹೈನುಗಾರಿಕೆಯ ವೃತ್ತಿಯಲ್ಲಿರೋರಿಗೆ ಒಂದು ಸ್ವಲ್ಪ ಪರಿಶ್ರಮ. ಶುಕ್ರ ಕೆಡುಕನಲ್ಲ, ಕೊಡ್ತಾನೆ. ಊಟ, ಬಟ್ಟೆ, ವ್ಯವಸ್ಥೆ, ಆನಂದ ಅನ್ನತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಧನುಸು ರಾಶಿ, ಷಷ್ಠಾಧಿಪತಿ ಅಸ್ತಂಗತನಾಗಿರೋದ್ರಿಂದ ವಿಪರೀತ ರಾಜಯೋಗ ಚೆನ್ನಾಗಿದೆ. ಲಾಭಾಧಿಪತಿ, ಕಲಾ ಮಾಧ್ಯಮದಲ್ಲಿದ್ದೀರಾ, ಮುದ್ರಣ ಮಾಧ್ಯಮದಲ್ಲಿದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ಅನುಕೂಲ. ಮಕರ ರಾಶಿ, ಕಲಾ ಮಾಧ್ಯಮದಲ್ಲಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್. ಸ್ವಲ್ಪ ಒತ್ತಡದ ಛಾಯೆ, ಖರ್ಚಿನ ಛಾಯೆ, ನಷ್ಟವೂ ಕೂಡ ಉಂಟು. ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಆರಾಧನಾ ಅತ್ಯದ್ಭುತ. ಏನು ವಿಶೇಷವಾಗಿ ಕುಂಭರಾಶಿ, ಭಾಗ್ಯಾಧಿಪತಿ ಸಪ್ತಮದಲ್ಲಿರೋದು ಒಳ್ಳೆಯದು, ಬಟ್ ಕೇತು ಜೊತೆ ಕುಳಿತಿರೋದ್ರಿಂದ ಕುಟುಕಿ ಕೊಡ್ತಾನೆ. ಒಂಥರ ಗಾಣದೆತ್ತ ತರ ಓಡ್ಬೇಕು ನೀವು. ಎಲ್ರಿಗೂ ನಾ ಹೇಳಿದ್ನಲ್ಲ, ಕುಂಭರಾಶಿಯವರು ಒಬ್ರು ಇದ್ರೆ ಸಾಕು, ಮನೆಯವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಪಡ್ಕೊಂಡು ಬಂದಿದ್ದೀರಿ ಸುತ್ತಮುತ್ತಲಿರೋರೆಲ್ಲ ಅನ್ನೋ ತರ. ಸೊ ಇವತ್ತು ಅದೇ ರೀತಿ ನಿಮ್ಮ ಜೊತೆಲಿರೋರಿಗೆಲ್ಲ ಅನುಕೂಲವೇ. ನಿಮ್ಮ ದಾರಿ, ನಿಮ್ಮ ಗೈಡೆನ್ಸು, ಭರತನಾಟ್ಯ,
ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಅಲಂಕಾರ, ಒಪ್ಪ, ಓರಣ, ಮ್ಯೂಸಿಕಲ್ಲು, ಟೀಚಿಂಗು, ಕೋಚಿಂಗು, ಕಲಾ ವಿಭಾಗದಲ್ಲಿ ಇದ್ರಿ ಅಂದ್ರೆ ಅತ್ಯದ್ಭುತ ಪ್ರಗತಿಯೇ. ಮೀನರಾಶಿ ಶುಕ್ರನ ಸಾರದಲ್ಲಿ ಚಂದ್ರನಿದ್ದು, ಶುಕ್ರನು ಅಲ್ಲೇ ಇದ್ದು ಅಷ್ಟಮಾಧಿಪತಿ 6ನೇ ಮನೆಯಲ್ಲಿದ್ದಾಗ ವಿಪರೀತ ರಾಜಯೋಗ ಅದು. ವಾವ್, ಅನ್ಬಿಲೀವಬಲ್. ಬಟ್ ಅಷ್ಟೇ ಒಂದು ಒದ್ದಾಟ ಕೂಡ ಉಂಟು. ಸ್ವಲ್ಪ ಸ್ತ್ರೀಯರ ಜೊತೆ ಪುರುಷರು, ಪುರುಷರ ಜೊತೆ ಸ್ತ್ರೀಯರು ವ್ಯವಹಾರ ಉದ್ಯೋಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ದುಡ್ಡು ಕಾಸು ಈಗೆಲ್ಲ ಏನೇನೋ ಬೇರೆ ಬೇರೆ ಟ್ರಾಪ್ಗಳೆಲ್ಲ ಮಾಡ್ತಿದಾರಪ್ಪ, ಹೇಳಲಾರದ್ದು ಅಸಹ್ಯದ ಭಾವ. ನೋಡಿ, ಮೊನ್ನೆ ಒಂದು ಮ್ಯಾರೇಜ್ ಬ್ರೋಕರ್ ಹೇಳ್ತಾರೆ, ಆಕೆ ಒಂದು ಪೋಸ್ಟ್ ನನ್ನ ಟೀಮ್ ಕಳಿಸ್ತಾರೆ, ಟೆಕ್ನಿಕಲ್ ಟೀಮ್. ಆಕೆಗೆ ಸಂಬಳ 11 ಲಕ್ಷ ವರ್ಷಕ್ಕೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 75,000-80,000 ತಿಂಗಳಿಗೆ ಬರುತ್ತೆ ಅಷ್ಟೇ. ಆಕೆ ಕೇಳ್ತಿರೋದು ಏನು ಗೊತ್ತಾ, ಅಟ್ಲೀಸ್ಟ್ 1 ಕೋಟಿ ಸಂಬಳ ಬರಬೇಕು, ಅವ್ನು ಇಂಥ ಜಾತಿಯವನೇ ಆಗಿರ್ಬೇಕು, 6 ಫೀಟ್ ಇರಬೇಕು, 6 ಪ್ಯಾಕ್ ಇರಬೇಕು, ಟೀ ಟೋಲರ್ ಇರಬೇಕು, ದಮ್ ಹೊಡಿಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಸ್ವಚ್ಛಾರಿತ್ರವಂತನಾಗಿರ್ಬೇಕು, ಪಬ್ಗೆ ಹೋಗ್ಬಾರ್ದು, ಕ್ಲಬ್ಗೆ ಹೋಗ್ಬಾರ್ದು. ಏನಿದು ನಿಮ್ ಸಂಬಳ ಎಷ್ಟು? ನೀವು ಕೇಳ್ತಿರೋದೇನು 10 ಪಟ್ಟ? ನಿನ್ ಸಂಬಳ 11 ಲಕ್ಷ, ನೀನ್ ಕೇಳ್ತಿರೋದು 1 ಕೋಟಿ. ಶುಕ್ರ ಕೇತು, ನಾನು ಹೇಳಿದ್ನಲ್ಲ, ವಿಚಿತ್ರವಾದ ಕೋರಿಕೆಗಳು ಸ್ತ್ರೀಯರಲ್ಲಿ ಉಂಟಾಗುತ್ತವೆ. ತನ್ನ ಯೋಗ್ಯತೆಗೆ ಮೀರಿ ನಾವು ಹೆಂಗಪ್ಪ ಕೇಳಕ್ಕಾಗುತ್ತೆ? ಹೌದು, ನನಗ್ ಪುಣ್ಯಾತ್ಮರೇನು ಕೊಟ್ಟಿರೋದು ಹೆಚ್ಚು. ಈಗಲೂ ನಾನು ನೆನೆಸ್ಕೋತೇನೆ, ದೇವರಿಗೆ ಗೊತ್ತು. ನಾನಿದ್ದ ಸ್ಥಿತಿ ಗತಿ ಇತಿ ಮಿತಿ ನನ್ನ ಜೇಬಲ್ಲಿ ಎಷ್ಟು ಉಳಿಸ್ಕೋತಿದ್ದೆ. 500 ರೂಪಾಯಿ ವಾರಕ್ಕೆ ಎಕ್ಸಾಕ್ಟ್ಲಿ 100-120 ರೂಪಾಯಿ ಮೇಲೆ ಖರ್ಚಿಲ್ಲ. ನೀವು ನಂಬ್ತೀರಾ? 1 ವಾರಕ್ಕೆ. ಶಿವ, ಪುಣ್ಯಾತ್ಮರವರು ಅವ್ರನ್ನ ಹೇಗ್ ನೆನೆಸ್ಕೊಂಡ್ರು, ಯಾವ ತರ ನೆನೆಸ್ಕೊಂಡ್ರು ಅದನ್ನ ಹೇಳಲಿಕ್ಕಾಗಲ್ಲ. ಕೊಟ್ಟಿದ್ದಾರೆ ನೋಡಿ, ನಾನು ಚೆನ್ನಾಗಿದ್ದೇನೆ. ಸೊ ಮೀನರಾಶಿ ಸ್ವಲ್ಪ ಎಚ್ಚರಿಕೆ. ಪರಪುರುಷ, ಪರಸ್ತ್ರೀ, ಈ ತರದ್ದು ಒಂದು ಅಲ್ಪತೃಪ್ತರ ಸಹವಾಸ ಅಭಿಮಾನ ಭಂಗ ಅಂತ ಹೇಳ್ತೇವೆ. ಅಲ್ಪರ ಸಂಘ ಅಭಿಮಾನ ಭಂಗ, ನಮ್ಮ ಮರ್ಯಾದೆ ಎಲ್ಲ ಕೆಡ್ಸ್ಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಅನುಕೂಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.